ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಒಂದು 10 ಎಳೆ ಸಿಲ್ಕ್ ಥ್ರೆಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 20 ಎಳೆ ಆಗುತ್ತೆ. ಇದು ಟೋಟಲ್ 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ, 20 ಎಳೆ ಆಗುತ್ತೆ. ನೀವು ಮೊದಲೇ ಮಾರ್ಕ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನೀವು ಯಾವ ಥರ ಆದರೂ ಮಾಡ್ಕೊಳ್ಳಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಕೆಳಗಡೆಯಿಂದ ನೀಡಲ್ ಚುಚ್ಕೊಂಡು ಈ ಥರ ತಗೊಂಡು ಬನ್ನಿ. ಉದ್ದ ನೋಡ್ಕೊಳ್ಳಿ, ಒಂದು ಅಂದಾಜು ಮೇಲೆ ಒಂದು ಸ್ವಲ್ಪ ಇಷ್ಟುದ್ದ ಬಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಈ ಥರ ಚುಚ್ಕೊಂಡು ಇದನ್ನು ಈ ಥರ ಇಟ್ಕೊಳ್ಳಿ. ಪ್ರತಿ ಸಲ ನಾವು ಈ ಥರ ಥ್ರೆಡನ್ನು ತಂದಾಗ ಕೈಯಲ್ಲಿ ಟೈಟಾಗಿ ಇಟ್ಕೋಬೇಕು. ಮತ್ತು ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆ ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಇದೇ ಥರ ಮಾಡ್ಕೊಳ್ಳಿ. ಡಬಲ್ ಕಲರ್ನಲ್ಲೂ ಕೂಡ ಈ ಡಿಸೈನನ್ನು ಮಾಡ್ಕೋಬೋದು. ಮತ್ತು ಇದಕ್ಕಿಂತ ಸ್ವಲ್ಪ ಕೆಳಗಡೆ. ನಿಮ್ಗೆ ಈ ಥರ ಬರಲ್ಲ ಅಂದರೆ ಉಲ್ಟಾ ವಿ ಶೇಪಲ್ಲಿ ನೀವು ಪೆನ್ಸಿಲ್ ಅಥವಾ ಮಾರ್ಕರಿಂದ ಮಾರ್ಕನ್ನು ಮಾಡಿಕೊಂಡು ಹಾಕ್ಕೋಬೋದು. ಮತ್ತು ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆ ನೋಡಿ, ಈ ಥರ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಬರಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಈ ಫಸ್ಟ್ ಒಂದು ಮಿಡಲ್ನಲ್ಲಿ ಹಾಕಿರ್ತೀನಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ತಗೋತೀನಿ. ಮತ್ತಿವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆ. ಮತ್ತಿವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆ. ಲಾಸ್ಟ್ ಟೈಮು ಇದಕ್ಕಿಂತ ಸ್ವಲ್ಪ ಕೆಳಗಡೆ ನೋಡಿ. ಈ ಥರ ಇಟ್ಕೊಂಡು ಎಲ್ಲವನ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಅದನ್ನು ಕೆಳಗಡೆಯಿಂದ ಈ ಥರ ತಂದು ಸ್ವಲ್ಪ ಜರಿ ಥ್ರೆಡ್ಡು ಹಾಗೆ ಕೈಯಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಯಾವುದೇ ಕಾರಣಕ್ಕೂ ಜರುಗೋದಿಲ್ಲ, ನೀಟಾಗಿ ಬರುತ್ತೆ. ಅದಾದಮೇಲೆ ಜರಿ ಥ್ರೆಡ್ ದಪ್ಪ ಬೇಕಂದರೆ ಜಾಸ್ತಿ ಟೈಮ್ ಸುತ್ಕೊಳ್ಳಿ, ಇಲ್ಲಾಂದರೆ ಒಂದು 3-4 ಸಲ ಸುತ್ಕೊಂಡ್ರೆ ಸಾಕು. ಇವಾಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ತಾಯಿದ್ದೀನಿ. ಟೆಂಪಲ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಕಲರ್ ಚೇಂಜ್ ಮಾಡಿ ಹಾಕ್ತಾಯಿದ್ದೀನಿ. ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ನೋಡಿಕೊಂಡು ನೀವು ಕಲರ್ಗಳನ್ನು ತಗೊಳ್ಳಿ. ಇವಾಗ ನೋಡಿ, ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಥರ ತಗೊಂಡು ಸ್ವಲ್ಪ ಕೆಳಗಡೆಗೆ ನೀಡಲನ್ನು ಚುಚ್ಕೊಂಡು ಮತ್ತೆ ಈ ಥರ ಇಟ್ಕೊಳ್ಳಿ. ಮತ್ತು ಇದಕ್ಕಿಂತ ಸ್ವಲ್ಪ ಕೆಳಗಡೆ ಇದನ್ನು ಕೂಡ ಈ ಥರ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಕೆಳಗಡೆ ನೋಡಿ. 4 ಸ್ಟೆಪ್ಗೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಇದು ಕೂಡ ಒಂದು ತೋರಿಸ್ತೀನಿ ನಿಮಗೆ. ಫಸ್ಟ್ ಒಂದು ಮಿಡಲ್ನಲ್ಲಿ ಹಾಕ್ಕೊಂಡ್ಮೇಲೆ ಈ ಕಡೆ 3 ಸಲ, ಈ ಕಡೆ 3 ಸಲ ಈಗಾದರೂ ಹಾಕ್ಕೋಬೋದು, ಈ ಥರ ಆದರೂ ಹಾಕ್ಕೊಳ್ಳಿ. ಎರಡೂ ತೋರಿಸಿರ್ತೀನಿ. ಇವಾಗ ಮತ್ತೆ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ
ಲಾಸ್ಟ್ ಟೈಮ್ ಇದು ನೋಡಿ 3 ಸ್ಟೆಪ್ಪಲ್ಲೂ ಕೂಡ ಹಾಕ್ಕೋಬೋದು. ಇದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಇವಾಗ ಬೇಕಿದ್ದರೆ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು, ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2-3 ಸಲ ಸುತ್ಕೊಳ್ಳಿ. ಅದಾದಮೇಲೆ 3 mm ಇರುವಂತಹ ಒಂದು ಬೀಡನ್ನು ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಟೈಟಾಗಿ ಇಟ್ಕೊಂಡು ಮತ್ತೆ ಈ ಥರ ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬೀಡ್ಸ್ ಬೇಡ ಅಂದರೆ ಸಿಂಪಲ್ಲಾಗಿ ಹಾಕ್ಕೋಬೋದು, ಇಲ್ಲ ಬೀಡ್ಸ್ ಬೇಕು ಅಂದರೆ ಈ ಥರ ಒಂದು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರುವಂತಹ ಚಿಕ್ಕದೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೋದು, ಪೋಲ್ಸ್ ಹಾಕ್ಬೋದು, ಇಲ್ಲ ಅಂದರೆ ಕುಂದನ್ ಕೂಡ ಗಮ್ಮಚ್ಚಿ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಇದೇ ಡಿಸೈನನ್ನು ಡಬಲ್ ಕಲರ್ನಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಇವಾಗ. ಓಕೆ, ಡಬಲ್ ಕಲರ್ನಲ್ಲಿ ಮಾಡಿ ತೋರಿಸ್ತೀನಿ ಇವಾಗ. ಮೊದಲು ನೋಡಿ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ತಗೊಂಡು ಬನ್ನಿ. ಮೊದಲು ಸ್ಕೈ ಬ್ಲೂ ತಗೋತೀನಿ, ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಇದಕ್ಕಿಂತ ಕೆಳಗೆ ಕರೆಕ್ಟಾಗಿ ಈ ಥರ ಬರಲಿ. ಮತ್ತು ಇದಕ್ಕಿಂತ ಸ್ವಲ್ಪ ಕೆಳಗೆ ಇದನ್ನು ಕೂಡ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಇವಾಗ ನಾನಿಲ್ಲಿ 3 ಸ್ಟೆಪ್ ಮಾತ್ರ ತೋರಿಸ್ತೀನಿ, ಅಂದರೆ ಮಿಡಲ್ನಲ್ಲಿ ಒಂದು ಬಿಟ್ಟು ಟೋಟಲ್ 4, ಈ ಕಡೆ 4 ಈ ಕಡೆ 4 ಬರುತ್ತೆ. ಕರೆಕ್ಟ್ ಇವಾಗ ಮಿಡಲ್ನಲ್ಲಿ ಬ್ಲೂ ಕಲರ್ ಹಾಕಿದ್ದೀನಲ್ಲ, ಅಲ್ಲೇ ಈಗ ಗ್ರೀನ್ ಕಲರ್ದು ತಗೋತೀನಿ ನಾನು. ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಪ್ರತಿ ಸಲ ಹಾಕಿದಾಗೂ ಕೂಡ ಈ ಥರ ಟೈಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಮತ್ತೆ ಸ್ವಲ್ಪ ಕೆಳಗಡೆ 3 ಸ್ಟೆಪ್ಪಲ್ಲಿ ಹಾಕ್ತಾ ಇರೋದು. ನೋಡಿ ಈ ಥರ. ಇನ್ನೊಂದು ಸ್ಟೆಪ್ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಇದನ್ನ ಇವಾಗ ಈ ಥರ ಟೈಟಾಗಿ ಇಟ್ಕೊಂಡು ಎಲ್ಲವನ್ನ ಸೇರಿ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ತಂದು ಸ್ವಲ್ಪ ಜರಿ ಥ್ರೆಡ್ ಹಾಗೆ ಇಟ್ಕೊಳ್ಳಿ ಕೈಯಲ್ಲಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಅದಾದಮೇಲೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಬೇಕು ಅಂದರೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಬೀಡ್ ಇಲ್ದೇ ಕುಚ್ಚು ಬೇಕು ಅಂತ ಕೇಳಿದಾಗ ಈ ಥರ ಸಿಂಗಲ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಡಬಲ್ ಕಲರ್ನಲ್ಲಿ ಪಲ್ಲು ಮತ್ತು ಬಾಡಿ ಕಲರ್ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಏನಿಲ್ಲ, ಸ್ವಲ್ಪ ದಾರ ಪೋಣಿಸ್ಕೋಬೇಕಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡಿಸೈನ್ ಅಂತೂ ಬೇಗನೆ ಕಂಪ್ಲೀಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಥರ ಕುಚ್ಚು 3 ರೀತಿಯಲ್ಲಿ ಹಾಕ್ಕೋಬೋದು ನಾವು. ಡಿಸೈನ್ ಸೇಮು, ಬಟ್ ನಮಗೆ ಯಾವ ಥರ ಚೇಂಜಸ್ ಬೇಕೋ ಆ ಥರ ಚೇಂಜಸ್ ಮಾಡಿ ನಾವು ಡಿಸೈನ್ಗಳನ್ನು ಮಾಡ್ಕೋಬೋದು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.